ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ಯಾಕಪ್ಪ ಇಷ್ಟು ದಿವಸ ವ್ಲಾಗ್ ಹಾಕಿಲ್ಲ ಅಂತ ಅನ್ಕೋತಾ ಇರ್ಬೋದು. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಫಂಕ್ಷನ್ಸ್ ಜಾಸ್ತಿ ಇತ್ತು, ಹೊರಗಡೆ ಹೋಗೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇತ್ತು. ಅದಕ್ಕೋಸ್ಕರ ವ್ಲಾಗ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ರ್ಯಾಂಡಮ್ಮಾಗಿ ಸ್ವಲ್ಪ ಇವತ್ತು ಸ್ಪೆಷಲ್ಲಾಗಿ ಒತ್ತು ಶಾವಿಗೆ ಅಂತೀವಲ್ಲ, ಅದು ಮಾಡ್ಕೋತಾ ಇದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ಹೇಗೆ ಮಾಡೋದು ಅಂತ. ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಬಟ್ ಇದು ತುಂಬ ಓಲ್ಡಾಗಿ ಇರೋವಂಥ ರೆಸಿಪಿನೇ ಅಂತಲೇ ಹೇಳ್ಬೋದು. ಆದರೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ತುಂಬ ಜನ ಮಾಡ್ಕೊಳ್ಳಲ್ಲ. ಆದರೆ ಈ ರೀತಿ ಹಾಲಿಡೇಸ್ ಬಂದಾಗ ಎಲ್ಲರೂ ಮನೇಲಿರ್ತಾರಲ್ವ, ಆಗೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಇದಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ 6 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ. ಅಂದರೆ 1:2 ರೇಷಿಯೋಲ್ಲಿ ನೀವು ಇಟ್ಕೋಬೇಕು. ಅಂದರೆ 1 ಲೋಟ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಂದರೆ 2 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೋಬೇಕು. ನಾನು ಮುಂಚೆನೇ ಮನೆಯಲ್ಲಿ ರೇಷನ್ ಅಕ್ಕಿ ಏನಿರುತ್ತಲ್ವ, ಅದನ್ನು ಕ್ಲೀನಾಗಿ ಜರಡಿ ಎಲ್ಲ ಮಾಡಿ ವಾಶ್ ಮಾಡಿ ಅದನ್ನು ಒಣಗಾಕಿ ನೆರಳಲ್ಲೇ ಒಣಗಾಕಿಸಿ ಮಿಲ್ಲಲ್ಲಿ ಮಿಷಿನ್ಗೆ ಹಾಕ್ಸ್ಕೊಬಂದು ಜರಡಿ ಇಟ್ಕೊಂಡು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಹಿಟ್ಟಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಅಂಗಡಿ ಹಿಟ್ಟು ಬಳಸ್ಕೋಬೋದು ನೀವು, ಬಟ್ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊತಾ ಇರೋದು. ಒಬ್ಬೊಬ್ಬರು ಕುಚ್ಚಲಕ್ಕಿನ ಇಡ್ಲಿ ರೀತಿ ಮಾಡಿಕೊಂಡು ಮಾಡ್ತಾರೆ, ಬಟ್ ನನಗೆ ಈ ಮೆಥಡ್ ಈಸಿ ಅಂತ ನಾನು ಈ ಥರ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಆ ಮೆಥಡ್ ಬೇಕು ಅಂತಂದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಥರ ಕೂಡ ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡಿ ನೋಡಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ನೀರು ಕೂಡ ನಾನು ಆಗಲೇ ಏನು ಕುದಿಯೋಕೆ ಇಟ್ಟಿದ್ದೆ, ಅದಕ್ಕೆ 1 ಸ್ಪೂನಷ್ಟು ನಾನು ಆಯಿಲ್ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೆ. ಅದು ಒಂಚೂರು ಕುದಿ ಬರ್ತಾಯಿದೆ ಅನ್ನೋ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಗಬ ಅನ್ನತ್ತಲ್ವ, ನಾವು ಮುದ್ದೆಗೆ ಹೇಗೆ ತೊಳಸ್ಕೊತೀವಿ ಆ ರೀತಿ ತೊಳಸ್ಕೊಳೋ ಥರ ಆಗಿದೆ ಅನ್ನೋವಾಗ ನಾವು ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿದ್ವಲ್ಲ ಅದೇ ಗ್ಲಾಸಷ್ಟೇ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. ಸೇಮ್ ನಾವು ರಾಗಿ ಮುದ್ದೆ ಮಾಡ್ಕೋತೀವಲ್ಲ ಅದೇ ಥರ, ಆದರೆ ಸ್ವಲ್ಪ ಇದು ಗಟ್ಟಿ ಇರಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ಅದು ಹಿಟ್ಟೆಲ್ಲ ಮೇಲೆ ಬಂದು ಕುದೀತಾ ಇದೆ ಅನ್ನೋವಾಗ ಚೆನ್ನಾಗಿ ಮುದ್ದೆ ತೊಳಸ್ಕೊಳೋ ಥರ ತೊಳಸ್ಕೊಂಡು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಸಾರಿ. ನನ್ನ ಮೈಕ್ ಕೂಡ ಅದು ಚಾರ್ಜ್ ಆಗೋಗಿದೆ, ಅದ್ರದ್ದು ವೈರೆಲ್ಲೋ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಸಾರಿ. ನಾನಿವತ್ತು ಡೈರೆಕ್ಟಾಗೆ ಫೋನ್ನಿಂದನೇ ವಾಯ್ಸ್ ಓವರ್ ಕೊಡ್ತಿರೋದು, ಮೈಕ್ ಎಲ್ಲೋ ಹಾಳಾಗಿದೆ, ಅದಕ್ಕೋಸ್ಕರ. ಈ ರೀತಿ ಚೆನ್ನಾಗಿ ಕುದಿ ಬರುವಾಗ ಇದನ್ನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ರೆಸಿಪಿನ. ಯಾಕಪ್ಪ ಅಂತಂದರೆ ಇದು ಒಂದೊಂದು ರೆಸಿಪಿ ನಾವು ಸ್ಕಿಪ್ ಮಾಡಿದ್ರೆ ಹಾಳಾಗುತ್ತೆ. ನೋಡ್ಬೋದು ನೀವು ಇವಾಗ ಚೆನ್ನಾಗಿ ಎಷ್ಟು ಬೇಯಿಸ್ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ವಾಟರ್ ಏನಿದೆ ಅದು ಚೆನ್ನಾಗೆ ಕಂಪ್ಲೀಟಾಗಿ ಅದು ಕಲರ್ ಚೇಂಜ್ ಆಗಬೇಕು. ಅದು ಚೇಂಜ್ ಆಗ್ತಿದೆ ಅನ್ನೋವಾಗ ನೋಡಿ, ನಾನು ಅದೇ ಹಿಟ್ಟನ್ನ ಕ್ಲೀನಾಗಿ ಈ ಥರ ಒಂದು 5 ಮಿನಿಟ್ಸ್ ನೀಟಾಗಿ ಇದನ್ನು ಹಿಂಗೆ ಇಟ್ಕೊಂಡು ನಂತರ ನಾನು ಕೆಳಗಡೆ ಕಾಲಲ್ಲಿ ಇಟ್ಕೊಂಡು ಕೂಡ ಅದನ್ನು ತಿರ್ಗಿಸ್ಕೊಡ್ತೀನಿ. ಅದ್ರದ್ದು ವೀಡಿಯೋ ಇಲ್ಲ, ಸಾರಿ. ಅಂದರೆ ನಾನು ಆ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ, ಅದು ಅರ್ಜೆಂಟಲ್ಲಿ ಆ ಥರ ತಿರ್ಗಿಸ್ಕೊಟ್ಬಿಟ್ಟೆ, ಟೈಮ್ ಆಗುತ್ತೆ ಅಂತ, ಅದಕ್ಕೋಸ್ಕರ. ಬಟ್ ಮಾಮೂಲಿ ನೀವು ಮುದ್ದೆ ಮಾಡ್ತೀರಲ್ವ, ಸೇಮ್ ಅದೇ ರೀತಿಯಲ್ಲೇ ಮಾಡ್ಕೊಳ್ಳೋದು, ಏನು ಬೇರೆ ಥರ ಎಲ್ಲ ಮಾಡ್ಕೊಳ್ಳೋಷ್ಟೇನಿಲ್ಲ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ತೊಳಸ್ಕೊತಾ ಇದ್ದೀನಿ ಇದನ್ನು ಅಂತ. ನೀಟಾಗೆ ಒಂಚೂರೂ ಇದೆ ಇಲ್ದಿರ ಅಕ್ಕಿ ಹಿಟ್ಟು ಎಲ್ಲೂ ಕಾಣಿಸ್ದೇ ಇರೋ ಥರ ಕ್ಲೀನಾಗಿ ಅದನ್ನು ತಿರ್ಗಿಸ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹಬೆಯಲ್ಲೇ ಬೇಯಿಸ್ಕೋಬೇಕು. ಆನಂತರ ಬೇಯಿಸ್ಕೊಂಡ್ಮೇಲೆ ಈ ರೀತಿ ನಾವು ಮುದ್ದೆ ಮಾಡ್ತೀವಲ್ಲ, ಬಟ್ ಇದನ್ನು ಬೇರೆ ಶೇಪಲ್ಲಿ ಮಾಡ್ಕೊಬೇಕು. ನೋಡಿಸ್ತಾ ಇದ್ದೀನಿ ನೋಡಿ, ನಾನು ಈ ಥರ 1 ಗಂಟೆಲ್ಲ ಇದ್ದರೆ, ಗಂಟೆ ನಾನು ಮಾಡಿದ್ದಿದ್ರಲ್ಲಿ ಗಂಟೆ ಏನೂ ಇಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ, ಗಂಟೆ ಯಾವುದಾದ್ರೂ ಇದ್ದರೆ ಸ್ವಲ್ಪ ತಣ್ಣೀರು ಹದ್ಕೊಂಡು ಈ ರೀತಿ ನಾನು ನನ್ನ ಕಸಿನ್ ಇಬ್ಬರು ಸ್ವಲ್ಪ ಹೆಲ್ಪಿಂಗ್ ತೊಗೊಂಡಿಬ್ಬರು ಸೇರಿ ಮಾಡಿದ್ವಿ. ಅದಕ್ಕೋಸ್ಕರ ಇಬ್ರದ್ದು ಕೈ ಬರ್ತಿದೆ ಅದರಲ್ಲಿ. ನೋಡ್ತಿರ್ಬೋದು ನೀವು. ಇದನ್ನು ಕ್ಲೀನಾಗಿ ಹಿಂಗೆ ತಿರುಗಿಸ್ಬಿಟ್ಟು ಸ್ವಲ್ಪ ನಾನು ತೋರಿಸ್ತೀನಿ ನಿಮಗೆ ಯಾವ ಶೇಪಲ್ಲಿ ಬರಬೇಕದು ಅಂತ. ಆ ಶೇಪಲ್ಲಿ ತಗೊಂಡು ನಾನು ಮತ್ತು ಇಡ್ಲಿ ಕುಕ್ಕರ್ ಅಂತ ಇರುತ್ತೆ ನಮ್ಮ ಮನೆಯಲ್ಲಿ, ನಾವು
ಇಡ್ಲಿ ಕುಕ್ಕರಲ್ಲಿ ಬೇಕಿದ್ರೂ ನೀವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಬ್ಬೊಬ್ಬರು ಹಬೆಯಲ್ಲಿ ಅಂದರೆ ಈ ಪ್ಯಾನ್ ಥರ ಇರುತ್ತಲ್ವ, ಅದರಲ್ಲಿ ಅನ್ನದ ಕುಕ್ಕರ್ ಅಂತೀವಲ್ಲ, ಅದರಲ್ಲಿ ತೊಗೊಂಡು ಅದನ್ನು ಕೂಡ ಹಬೆಯಲ್ಲಿ ಬೇಯಿಸ್ಬೋದು. ಇಲ್ಲಿ ನನಗೆ ಅದಿರಲಿಲ್ಲ, ಸೊ ನಾನು ಅದ್ರ ಬದಲು ಈ ಥರ ಇಡ್ಲಿ ಕುಕ್ಕರಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಇಟ್ಟಿದ್ದೀನಿ ಅಂತ. ಈ ರೀತಿ ಒಂದು ಒಬ್ಬೆ ಫುಲ್ ಆಗುತ್ತೆ ನೋಡಿ. ಈ ಥರ ಇದನ್ನು ಇಟ್ಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಒಂದು 20 ಮಿನಿಟ್ಸ್ ನಾವು ಕ್ಲೀನಾಗಿ ಇದು ಮಾಡಿಕೊಂಡು, ಅದು ಹಾರಬಾರ್ದು, ಅದು ಹೆಂಗೆ ಬಿಸಿ ಇರುತ್ತೋ ಅದೇ ಬಿಸಿಯಲ್ಲೇ ನಾವು ಈ ಥರ ಶಾವಿಗೆ ಒಳ್ಳಿರುತ್ತಲ್ಲ, ಇದರಲ್ಲಿ ಇಲ್ಲಾಂದರೆ ನಿಮ್ಮ ಹತ್ರ ಚಕ್ಲಿ ಒಳ್ಳಿದ್ರೆ ಚಕ್ಲಿ ಒಳ್ಳಲ್ಲಿ ಕೂಡ ಇಟ್ಕೋಬೋದು. ಬಟ್ ಚಕ್ಲಿ ಒಳ್ಳಲ್ಲಿ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳಕ್ಕಾಗಲ್ಲ. ಇದರಲ್ಲಾದರೆ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಇದು ಹಳೇ ಕಾಲದ್ದು ಸ್ಟ್ಯಾಂಡ್ ಅಂತಾರಲ್ವ, ಆ ಥರ ಇದು ಶಾವಿಗೆ ಒಳ್ಳು ಅಂತ. ಇದು ಕಬ್ಬಿಣದ್ದು. ಈ ಥರ ಸಣ್ಣದು ಒಂದು ಇದಿರುತ್ತೆ, ಆ ಥರ ಸಣ್ಣದ್ರಲ್ಲಿ ಹೊತ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪದ್ದು ಬರುತ್ತೆ, ಬಟ್ ದಪ್ಪದ್ರಲ್ಲೇ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ರೀತಿ ಒತ್ಕೊಂಡು ನಾವು ಇದಕ್ಕೆ ಸ್ವೀಟ್ ಮತ್ತು ಖಾರ, ಸ್ವೀಟ್ ಅಂತಂದರೆ ಗಸಗಸೆ ಪಾಯಸ ಮತ್ತು ಖಾರಕ್ಕೆ ಒಗ್ಗರಣೆ, ಚಿತ್ರಾನ್ನಾಗ ಒಗ್ಗರಣೆ ಮಾಡ್ಕೋತೀವಲ್ಲ ಆ ರೀತಿ ಒಗ್ಗರಣೆ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ಹಿಟ್ಟ ಮೇಲೇ ಡಿಪೆಂಡ್ ಆಗುತ್ತೆ ಶಾವಿಗೆ ಯಾವ ರೀತಿ ಮಾಡ್ಕೊಳೋದು ಅಂತ. ಹಿಟ್ಟೇನಾದರೂ ಮೆತ್ತವಾಗೋದ್ರೆ ಮುದ್ದೆ ಆಗೋಗುತ್ತೆ, ಶಾವಿಗೆ ಶೇಪ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ಶಾವಿಗೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವೀಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಅದನ್ನು ಆರಿಡಬೇಕು. ಖಾರದ್ದು ಮಿಕ್ಸ್ ಮಾಡಬೇಕು ಅಂತಂದರೆ ಶಾವಿಗೆ ಆರಿದರೆ ಅದು ಚೆನ್ನಾಗಿ ಬರುತ್ತೆ ಖಾರದ್ದು ಮಿಕ್ಸ್ ಮಾಡ್ಕೊಳ್ಳೋಕೆ. ಅದಕ್ಕೆ ನಾನಿವಾಗ ಮೊದಲು ಸ್ವೀಟ್ ಮಾಡೋದು ಹೇಗೆ ಅಂತ ಒಂದು ತೋರಿಸ್ತಾಯಿದ್ದೀನಿ. ನಾನು 50 ಗ್ರಾಮ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲೇ ನೀಟಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ನಾನು 4 ಗ್ಲಾಸಸ್ ಅಷ್ಟು ತೊಗೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಗಸಗಸೆ, 4 ಗ್ಲಾಸಷ್ಟು ಬೆಲ್ಲ, ಅದಕ್ಕೆ 3/4 ಗ್ಲಾಸಷ್ಟು ನೀರು. ಇದಕ್ಕೆ ಪಾಕ ಎಲ್ಲ ಬರೋದು ಆ ಥರ ಏನೂ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲದೂ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕಿಲ್ಲ. ಜಸ್ಟ್ ನೋಡಿ ಇವಾಗ ಇದನ್ನು ಕ್ಲೀನಾಗಿ ಬೆಲ್ಲ ಕರಗಿಸ್ಕೊಳ್ಳೋಕೆ ಇಟ್ಕೊಂಡು, ಇದು ಪಾಯಸ ಮಾಡ್ಕೊಳ್ಳೋದು ಮತ್ತು ಖಾರ ಏನಂತೀವಿ ಒಗ್ಗರಣೆ ಅದು ಮಾಡ್ಕೊಳ್ಳೋದು ತುಂಬ ಈಸಿನೇ. ಬಟ್ ಶಾವಿಗೆ ಏನು ಒತ್ತಬೇಕು, ಅದು ಒತ್ತೋರಿದ್ದರೆ ತುಂಬ ಈಸಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ಏನದು ಬಸರಿ ಬಯಕೆ ಅಂತಾರಲ್ಲ, ನನಗೆ ಅದು ಆಗಿದ್ದೇ ಇದ್ರ ಮೇಲೆ. ಇದು ತಿನ್ನಬೇಕು ಅಂತ ನಾನು ಎಷ್ಟೊಂದು ಅಂದರೆ ಬ್ಯಾಂಗ್ಳೂರಲ್ಲಿ ಕೂಡ ಅಷ್ಟೇ ಹೋಟೆಲ್ಸಲ್ಲೆಲ್ಲ ಟ್ರೈ ಮಾಡಿದೆ, ಬಟ್ ಮನೇಲಿ ಮಾಡಿದಷ್ಟು ಟೇಸ್ಟ್ ಅಲ್ಲಿ ಕೊಡಲ್ಲ. ಲಾಸ್ಟ್ಗೆ ನನ್ನ ಹಸ್ಬೆಂಡು ಮತ್ತೆ ಮಾಡಿಸಿದ್ರು, ತುಂಬ ಚೆನ್ನಾಗಿರುತ್ತೆ ಅದು. ನಮ್ಮ ಆಂಟಿ ಒಬ್ಬರು ಚೆನ್ನಾಗಿ ಮಾಡಿದ್ರು ಅದನ್ನು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಬಟ್ ಮಾಡೋವೇ ಗೊತ್ತಿರಲ್ಲ. ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕ್ಲೀನಾಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಟೇಸ್ಟು ಕೂಡ ಹಿಂಗೆ ಚೆನ್ನಾಗಿ ಬರುತ್ತೆ. ಈಗ ಈ ಬೆಲ್ಲ ಎಲ್ಲ ಕರಗಿದ್ಮೇಲೆ ನಾನೇನಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಾತ್ರ ಗಸಗಸೆ ಮಾತ್ರ ಈ ರೀತಿ ಪೌಡರ್ ಮಾಡ್ಕೊಬೇಕು. ಇದ್ರ ಜೊತೆ ಕೊಬ್ಬರಿ ಹಾಕಿ ಮಾಡಿದ್ರೆ ಏನಪ್ಪ ಅಂದರೆ ಗಸಗಸೆ ಬೇಗ ಪೌಡರ್ ಆಗೋಲ್ಲ. ಅದಕ್ಕೆ ನಾನು 2 ಬಟ್ಲು ಅಂದರೆ 1 ಕಾಯಿ, ಅಂದರೆ ಒಂದೊಂದು ಕಾಯಿ ಬಲ್ತಿರುತ್ತೆ, ಒಂದೊಂದು ಕಾಯಿ ಬಲ್ತಿರಲ್ಲ. ಸೊ ಕ್ವಾಂಟಿಟಿ ಅಂದರೆ ನೀವು 2 ಕಪ್ಪಷ್ಟು ಅಂತ ಹೇಳ್ಕೊಬೋದು. ಒಂದು ಜಾಮೂನ್ ಕಪ್ ಅಂತ ಅಲ್ಲ, ಸ್ವಲ್ಪ ದೊಡ್ಡ ಕಪ್ಪಲ್ಲೇ 2 ಕಪ್ಪಷ್ಟು ಹಸಿ ಕೊಬ್ಬರಿ, ಸ್ವಲ್ಪ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ನನ್ನ ಹತ್ರ ಇತ್ತು ಅಂತ. ಅದಕ್ಕೆ ನೀರು ಹಾಕಿಬಿಟ್ಟು ಈ ರೀತಿ ಚೆನ್ನಾಗೆ ಫುಲ್ಲು ಪೇಸ್ಟಾಗಿ ಮಾಡಿಕೊಂಡು, ಆಗಲೇ ಏನು ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದಕ್ಕೆ ಅದನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿದ್ರೆ ಇದು ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಂಡು ಮತ್ತು ಗಸಗಸೆ ಜಾಸ್ತಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಗಸಗಸೆ ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಇರುತ್ತೆ. ನಾನು 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಕುದ್ರೆ ಮಾತ್ರ ಕಲರ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬೆಲ್ಲ ಹಂಗಂಗೆ ಇರುತ್ತೆ. ಅದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ನಾನು ಆಮೇಲೆ ನೋಡಿಸ್ತೀನಿ ನಿಮಗೆ ಶಾವಿಗೆ ಮೇಲೆ ಹಾಕಿ ಯಾವ ರೀತಿ ಇರುತ್ತೆ ಅಂತ. ಇದನ್ನು ಕುದಿಯಾಗಿ ಬಿಟ್ಬಿಟ್ಟು ಅಷ್ಟೊತ್ತಿಗೆ ನಾನು ಖಾರ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಖಾರ ಒಗ್ಗರಣೆಗೂ ಅಷ್ಟೇ ಚಿತ್ರಾನ್ನಕ್ಕೆ ಆನಿಯನ್ಸ್ ಎಲ್ಲ ಹಾಕ್ತೀವಿ, ಇದಕ್ಕೆ ಆನಿಯನ್ಸ್ ಎಲ್ಲ ಏನೂ ಹಾಕೋಷ್ಟಿಲ್ಲ, ಜಸ್ಟ್ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಬೇಗ ಒಂದು 5 ಮಿನಿಟ್ಸಲ್ಲಿ ಒಗ್ಗರಣೆ ಮಾಡ್ಕೊಬಿಡ್ಬೋದು ನಾವು. ಮೊದಲಿಗೆ
ಬಾಣಲಿಗೆ ಆಯಿಲ್ ಇಟ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಟೇಸ್ಟ್ ಕೊಡುತ್ತೆ. ಒಣಮೆಣ್ಸಿನ್ಕಾಯಿ ಅಷ್ಟೊಂದು ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಇದೇನು ಜಾಸ್ತಿ ತಿನ್ನಲ್ವಲ್ಲ, ಜಸ್ಟ್ ಈ ಥರ ಐಟಮ್ಸ್ ಎಲ್ಲ ಏನಪ್ಪ ಅಂತಂದರೆ ಸ್ನ್ಯಾಕ್ಸ್ ಥರ ಸ್ವಲ್ಪ ಸ್ವಲ್ಪ ತಿನ್ಬೋದು ಅಂತಂದರೆ ಟಿಫನ್ ಥರ ನಾನು ಟಿಫನ್ಗೋಸ್ಕರನೇ ಮಾಡಿದ್ದೆ. ಬಟ್ ಅಷ್ಟು ಯಾವಾಗಲೂ ಮಾಡೋದಲ್ವ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರಬೇಕು ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಗೋಡಂಬಿ ಕೂಡ ಹಾಕಬೇಕು ಇದಕ್ಕೆ, ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಗೋಡಂಬಿನೇ, ಯಾಕಂದರೆ ಕಡಲೆ ಬೀಜ ಹಾಕಲ್ಲ ಇದಕ್ಕೆ, ಅದಕ್ಕೋಸ್ಕರ ಗೋಡಂಬಿ. ಯಾವತ್ತೂ ಅಷ್ಟೇ ನೀವು ಗೋಡಂಬಿ ಹಾಕಿ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಯಾಕಂದರೆ ಗೋಡಂಬಿ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು. ಅದು ಏನಿದ್ರು ಬ್ರೌನ್ ಕಲರ್ ಅಂತೀವಲ್ಲ ನಾವು, ಅಂದರೆ ಲೈಟಿಶ್ ಕಲರಲ್ಲಿ ಅದು ಫ್ರೈ ನೋಡಿ, ಈ ಥರ ಫ್ರೈ ಆದರೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಗೋಡಂಬಿ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಫ್ರೈ ಆಗ್ತಾಯಿದೆ ಅನ್ನೋವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಆಫ್ ಮಾಡಿ ಕರಿಬೇವು, ಇವಾಗ ಇದನ್ನೆಲ್ಲ ನೀಟಾಗಿ ಹಸಿ ಕೊಬ್ಬರಿ ಹಾಕಿ ಎಲ್ಲ ತಿರುಗಿಸ್ಕೊಟ್ಟು ಶಾವಿಗೆ ಏನು ಒತ್ತಿದ್ರಲ್ಲ ಅದನ್ನು ಕೈಯಲ್ಲಿ ನಾವು ಫಸ್ಟ್ ನಿಂಬೆ ರಸ ಪುಡಿ ಮಾಡ್ಕೊಂಡು ಅದು ನಿಂಬೆ ರಸ ಉಂಟುಂಟೆ ಗ್ಯಾಸ್ ಆಫ್ ಮಾಡಿಗೋಸ್ಕರ ಕ್ಲೀನಾಗಿ ನಾವು ಕೈಯಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟೂ ಕೂಡ ನೋಡ್ತಾ ಇರ್ಬೋದು ನೀವು. ಈ ರೀತಿ ನಾನು ಆಗಲೇ ಶಾವಿಗೆ ಎಲ್ಲ ಒತ್ತಿ ಇಟ್ಕೊಂಡಿದ್ದೆ. ಈ ಥರ ಪಂಚೆ ಮೇಲೆ ಹಾಕ್ಕೊಂಬಿಡ್ಬೇಕು ನೀವು, ಒಂದೊಂದೇ ಒತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಒಂದು ಒಬ್ಬೆ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಈ ಥರ ಪಂಚೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋದ್ಮೇಲೆ ಅದು ಆರಿದ್ಮೇಲೆ ಈ ರೀತಿ ಕ್ಲೀನಾಗೆ ಬೆರೆಸ್ಕೋಬೇಕು. ಇದು ಸ್ವಲ್ಪ ಶೂಟ್ ಬೇರೆ ಥರ ಆಗಿಬಿಟ್ಟಿದೆ, ಸಾರಿ ನೋಡಿ. ಈ ರೀತಿ ಆಗಲೇ ನೋಡಿಸಿದ್ನಲ್ಲ ನಾನು, ಇದು ಸ್ವೀಟ್ ಮತ್ತು ಖಾರ ಶಾವಿಗೆ ರೆಡಿ ಇದೆ. ಸ್ವೀಟ್ ಶಾವಿಗೆ ತುಂಬ ಚೆನ್ನಾಗಿರುತ್ತೆ, ಎರಡೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.